ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಸಿಂಹ ಬಾಲದ ಕೋತಿ ಅಂತ, ಸಿಂಪಲ್ ಆಗಿ ಸಿಂಗ್ಳಿಕ್ ಅಂತಾನು ಕರೀತಾರ. ನನ್ನ ಬಾಲದ ಶೇಪ್ ಸ್ವಲ್ಪ ಸಿಂಹದ ಬಾಲನ ಹೋಲೋದ್ರಿಂದ ಈ ಹೆಸರು ಬಂದೈತಿ. ನಾನು ನಿಮ್ಮ ಊರ ಕಡೆ ಸಿಗುವಂಥ ಮಂಗ್ಯಾಂದ ಒಂದು ಪ್ರಭೇದ ರೀ. ಆದ್ರೆ ಮೈತುಂಬ ಕರಿ ಕೂದಲ, ಬಿಳಿ ಕಲರ್ ಸ್ಟೈಲಿಶ್ ದಾಡಿ ಇದು ನನ್ನ ಸ್ಪೆಷಾಲಿಟಿ. ಭಾಳ ಚಂದ ಕಾಣ್ತಾನಂತ ಫಿಲ್ಮ್ ಇಂಡಸ್ಟ್ರಿಗೆ ಅದು ಕರೆದಿರಿ. ಮತ್ತು ನಾನು ನನ್ನ ಸಂಸಾರ ಇರೋದು ಕಾಡೊಳಗೆ. ಕಾಡು ಅಂದ್ರೆ ಅಂತಿಂಥ ಕಾಡಲ್ರಿ, ಭಾರತದ ಪಶ್ಚಿಮ ಘಟ್ಟಗಳ ಮಳೆ ಕಾಡು. ಜಗತ್ತಿನ ಬ್ಯಾರೆ ಯಾವುದೇ ಮೂಲೆ ಹುಡುಕ್ರಿ ನೀವು, ನಾ ಸಿಗಂಗಿಲ್ಲ ನಿಮ್ಗೆ. ಈ ಥರ ಒಂದು ಭೌಗೋಳಿಕ ಪ್ರದೇಶದಾಗ ಮಾತ್ರ ಕಂಡು ಬರುವಂಥ ಪ್ರಾಣಿಗಳಿಗೆ ಸ್ಥಳೀಯ ಪ್ರಾಣಿ ಅಥವಾ ಎಂಡಮಿಕ್ ಸ್ಪೀಶೀಸ್ ಅಂತಾರು. ಎಲ್ಲ ಲೆಕ್ಕ ಹಾಕಿದ್ರು ಜಗತ್ತಿನಾಗ ಇವತ್ತು ನಮ್ಮ ಸಂಖ್ಯೆ 3500 ದಾಟಂಗಿಲ್ಲ. ಅದ್ರಾಗೂ ನಮಗೆ ಕರ್ನಾಟಕದ ಕಾಡುಗಳಂದ್ರೆ ಭಾಳ ಇಷ್ಟ. ಆಗುಂಬೆ, ಕೊಡಗು, ಕುದುರೆಮುಖ ಮತ್ತು ಶರಾವತಿ ಕಣಿವೆ ಕಡೆ ಬಂದ್ರೆ ನಿಮ್ಗೆ ಹಿಂಗೆ ರೋಡ್ ಮೇಲೆ ನೋಡಕ್ಕೆ ಸಿಗ್ತೀವಿ ನಾವು. ಮೊದಲೆಲ್ಲ ನಾವು ಕಾಡಿನಾಗ ಕಷ್ಟಪಟ್ಟು ಹಣ್ಣು ಹಂಪಲ ತಿನ್ಕೊಂಡು ಆರಾಮ ಇರ್ತಿದ್ವಿ. ನೀವೇನು ಕಾಡಿನ ಮಧ್ಯೆ ರೋಡ್ ಮಾಡಕ್ಕೆ ಚಾಲೂ ಮಾಡಿದ್ರಿ ನೋಡ, ಅಲ್ಲೇ ದಿಕ್ ತಪ್ಪು ನೋಡಿ ನಮ್ದು. ಇಷ್ಟ ಆಗಿದ್ರೆ ನಡೀತಿತ್ತು. ಈ ರೋಡ್ ಮೇಲೆ ಹೋಗುವಾಗ ಅಲ್ಲಲ್ಲಿ ಗಾಡಿ ನಿಲ್ಲಿಸಿ ನೀವು ತಂದಿರೋ ಚಿಪ್ಸ್, ಬ್ರೆಡ್, ಬಿಸ್ಕೆಟ್, ಇನ್ನೂ ಏನೇನು ಹಾಳು ಮೂಳು ನಮ್ಮ ದೋಸ್ತರಿಗೆಲ್ಲ ತಿನ್ನಾಕ ಕೊಡಕ್ಕೆ ಶುರು ಮಾಡಿದ್ರಿ. ಮೊದಲ ಆಲಸಿಗಳಿವ ಕಾಡಿನಾಗ ಊಟ ಹುಡುಕುತ್ತ ತಪ್ಪಿತು, ಫ್ರೀ ಮೀಲ್ ಸಿಗ್ತೈತೆ ಅಂತ ಹೇಳಿ ರೋಡ್ ಮೇಲೆ ಬರಕ್ಕೆ ಶುರು ಆದವು. ಪಾಪ ಅವಕ್ಕೇನು ಗೊತ್ತಿತ್ತು ಮುಂದಾಗುವ ಅನಾಹುತ. ಅಲ್ಲಲ್ಲಿ ಗಾಡಿಗಳು ಗಾಲ್ಯಾಗ ಸಿಕ್ಕ ಸಾಯಕ್ಕೆ ಶುರು ಆದವು. ಇನ್ನು ಸ್ವಲ್ಪ ಮುಗ್ದ್ರಂತೂ ನೀವು ಒಗ್ದಿದ್ದು ಪ್ಲಾಸ್ಟಿಕ್ ತಿಂದು ಕರೆಂಟ್ ವೈರ್ ಹಿಡಿದು ಶಿವನ್ ಪಾದ ಸೇರಾಕತ್ತು. ಇದರಿಂದೆಲ್ಲ ನಮ್ಮನ್ನು ಕಾಪಾಡಕ್ಕಂತ ಹೇಳಿ ಕರ್ನಾಟಕ ಅರಣ್ಯ ಇಲಾಖೆಯವರು ನಮ್ಮ ಸಲುವಾಗಿನ ಅಘನಾಶಿನಿ ಸಿಂಗ್ಳಿಕ ಸಂರಕ್ಷಿತ ಪ್ರದೇಶ ಅಂತ ಹೇಳಿ 2011 ಘೋಷಣೆ ಮಾಡಿದ್ರು. ಹಾಗಾಗಿ ಕರ್ನಾಟಕದ ನಮ್ಮ ಸಂತತಿ ಸ್ವಲ್ಪ ಚಲೋನ ಐತಿ. ಆದ್ರೂ ನಂಗೆ ಒಂದು ಅರ್ಥ ಆಗಂಗಿಲ್ಲ, ನಿಮ್ಮ ಪುಣ್ಯದ ಕೊಡ ತುಂಬಿಸ್ಕೊಳಕ್ಕೆ ಕಾಡ್ನೀರು ನಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊತೀರಿ ಅಂತ. ಸಹಾಯ ಮಾಡ್ತೀರಿ ಅಂತ ನೀವು ಅನ್ಕೋತೀರಿ, ಆದ್ರೆ ಆಲಸಿಯಾಗಿ ರೋಡಿಗೆ ಬಂದು ನಾವು ಸಾಯ್ತೀವಿ. ನಾವು ಅನ್ಪಡೋ ನೀವು ಅನ್ಪಡೋ ಅಂತ ತಲೆ ಕೆರ್ಕೊಂಡು ತಿಳ್ಕೊಳ್ಳೋದ್ರಾಗ 7-11 ಆಕೈತಿ. ತಡಿರಿ ಯಾವುದೋ ಒಂದು ಗಾಡಿ ಬರೈತಿ, ಏನಾರ ಸಿಗ್ತೈತಿ ನೋಡ್ಬಿಡು ತಿನ್ನಾಕ.